ಹೇಳ್ತೀನಿ, ಇನ್ನ ಮುಂದುಗಡೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರಲ್ಲ ನಾನು ಹೇಳ್ತೀನಿ. ಅವ್ರಿಗೂ ಕೇಳ್ರಿ, ಅದೇ ಸ್ವಾಮೀಜಿ ಕೇಳ್ರಿ. ನಾನು ಹೇಳ್ತೀನಿ, ನಾನು ಭವಿಷ್ಯ ನುಡಿತೀನಿ, ಅವ್ರಿಬ್ಬರು ನುಡಿಬೋದಾ? ಬಿಜೆಪಿಯ ಕಳೆದ 11 ವರ್ಷದಲ್ಲಿ ಆಗಿರ್ತಕ್ಕಂಥ ಕರ್ಮಕಾಂಡ ಮುಂದೆ ಬರ್ತಕ್ಕಂಥ ದಿನಗಳ ಯುವ ಜನತೆಗೆ ಅರ್ಥ ಆಗುತ್ತೆ. ಇದೇ ಯುವ ಜನತೆ ಏನು ಜಂಜಿ ಅಂತ ಹೇಳಿ ಇವ್ರು ಬಹಳ ಕೀಳುವಾಗಿ ಅವ್ರ ಬಗ್ಗೆ ಮಾತನಾಡ್ತಾರೆ. ಅವರೇ ಜಂಜಿನೇ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬಿಜೆಪಿ ಪಕ್ಷಕ್ಕೆ ತಕ್ಕ ಪಾಠನ ಕಲಿಸ್ತಾರೆ. ಇನ್ನು ಮುಂದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲ್ಲ, ನಾನು ಭವಿಷ್ಯ ನುಡಿತೀನಿ. ರಾಹುಲ್ ಗಾಂಧಿ ಅವರ ಎಟಿಎಂ ಆಗಿ ಕರ್ನಾಟಕ ಬದಲಾಗಿದೆ. ಅವರ ಹಣ ಬಿಹಾರ ಚುನಾವಣೆಗೆ ಹೋಗ್ತಾ ಇದ್ದಾರೆ, ಕಲೆಕ್ಟ್ ಮಾಡಲಾಗಿದೆ. ಅಶೋಕ್ ಮತ್ತೆ ಬಿಜೆಪಿ ಕರೆಕ್ಟ್. ಅಶೋಕಣ್ಣವ್ರಿಗೆ ಹೇಳಿ, ಅಜಿತ್ ಪವಾರ್ನ ಕರ್ಕೊಂಡ್ರವ್ರು ಮಹಾರಾಷ್ಟ್ರದಲ್ಲಿ. ಅಜಿತ್ ಪವಾರ್ ಮೇಲೆ 60,000 ಕೋಟಿ ಆರೋಪ ಇತ್ತು. ಅವ್ರನ್ನ ಕರ್ಕೊಂಡ್ಬಿಟ್ಟು ವಾಷಿಂಗ್ ಪೌಡರ್ ನಿರ್ಮಾಣ ಮಾಡಿದ್ರು. ಆ ವಾಷಿಂಗ್ ಪೌಡರ್ ನಿರ್ಮಾಣ ಮಾಡಿ 60,000 ಕೋಟಿ ಮಹಾರಾಷ್ಟ್ರ ಎಲೆಕ್ಷನ್ಗೆ, ಬಿಹಾರ್ ಎಲೆಕ್ಷನ್ಗೆ, ದೇಶದ ಎಲ್ಲ ಎಲೆಕ್ಷನ್ಗಳು ಅವರು ಬಳಸ್ಕೊಂಡಿದ್ದಾರೆ. ನ್ಯಾಯಾಂಗ ಕ್ಷೇತ್ರದಲ್ಲಿರ್ತಕ್ಕಂಥ ಒಬ್ಬ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದೇ ಇಲ್ಲ, ನನ್ನ ಆಫೀಸಿಗೆ ಒಬ್ಬ